ಎನ್ವಿರಾನ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಮಕ್ಳಿಗೆ ಹೇಳ್ಕೊಡೋ ಡಿಸಿಪ್ಲಿನ್ ಇರ್ಬೋದು, ಮಕ್ಳಿಗೆ ಹೇಳ್ಕೊಡೋಕ್ಕೆ ಯೂಸ್ ಮಾಡೋ ಅಂಥ ಮೆಟೀರಿಯಲ್ಸ್ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿದೆ. ನನ್ನ ಮಗಳು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದ್ದಾಳೆ. ಕನ್ನಡ ಓದೋದಿರ್ಬೋದು, ಇಂಗ್ಲೀಷ್ ಓದೋದಿರ್ಬೋದು, ಇನ್ನು ಬೇರೆ ಜನರಲ್ ನಾಲೆಡ್ಜು ಪ್ರತಿಯೊಂದರಲ್ಲೂ ಇಂಪ್ರೂವ್ಮೆಂಟ್ ಇದೆ. ಇನ್ ಕೇಸ್ ನೀವು ಯಾರಾದರೂ ನಿಮ್ಮ ಮಕ್ಕಳನ್ನ ಜಾಯಿನ್ ಮಾಡಬೇಕು ಅಂತ ಇದ್ದರೆ ಒಂದ್ಸಲ ಬಂದು ಇಲ್ಲಿ ನೋಡ್ಕೊಂಡು ಹೋಗಿ. ನೀವು ಬಂದು ಇಲ್ಲಿ ನೋಡ್ಕೊಂಡು ಹೋಗಿ, ಇಲ್ಲೆಲ್ಲ ಅವ್ರ ಮೆಟೀರಿಯಲ್ಸ್ನ ಹೆಂಗೆ ಜೋಡಿಸಿದ್ದಾರೆ, ಹೆಂಗೆ ಆರ್ಗನೈಸ್ಡ್ ಆಗಿದೆ, ಯಾವ ಥರ ಇದೆ ಎನ್ವಿರಾನ್ಮೆಂಟ್ ಅಂತ ನೀವು ನೋಡ್ಕೊಂಡು ಹೋಗಿ. ಥ್ಯಾಂಕ್ ಯು. ಫಸ್ಟಿಗೆ ಸ್ಕೂಲಿಗೆ ಸೇರಿಸಿದಾಗ ತುಂಬ ನಾಚ್ಕೊಂತಿದ್ಲು, ಮತ್ತು ಏನೇ ಹೇಳಿದ್ರು ಸುಮ್ಮನೆ ನಿಂತ್ಕೊಳ್ಳೋಳು. ಈಗ ಸ್ಕೂಲಿಗೆ ಸೇರಿಸ್ದಾಗಿಂದ ಅವಳ ಪಾಡಿಗೆ ಅವಳು ಕೆಲಸ ಮಾಡ್ತಾಳೆ. ಅವಳು ಏನೇ ವರ್ಕ್ ಕೊಟ್ಟಿದ್ರು ಅದನ್ನು ಫಿನಿಶ್ ಮಾಡ್ತಾಳೆ. ಹೋಮ್ವರ್ಕ್ ಆಗಿರ್ಬೋದು, ಮತ್ತು ಡೈಲಿ ಆ್ಯಕ್ಟಿವಿಟೀಸು, ದಿನನಿತ್ಯ ಚಟುವಟಿಕೆಗಳಿದ್ರೆ ಅವಳ ಪಾಡಿಗೆ ಅವಳು ಮಾಡ್ಕೊತಾಳೆ. ಮತ್ತು ಇಲ್ಲಿ ಆ್ಯಕ್ಟಿವಿಟಿ ಬೇಸ್ಡ್ ಎಜುಕೇಷನ್ ಇರೋದ್ರಿಂದ ಪ್ರತಿಯೊಂದು ಸ್ಪೆಸಿಫಿಕ್ಕಾಗಿ ಇಕ್ವಿಪ್ಮೆಂಟ್ಸ್ಗಳಿದೆ. ಅದರಿಂದ ಅವಳು ತುಂಬ ಮೆಮೊರಿ ಪವರ್ಗೆ ಹೆಲ್ಪ್ ಆಗುತ್ತೆ. ಅಂದರೆ ತುಂಬ ಟೈಮು ಮೆಮೊರಿ ಇಟ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಆಗಿದೆ. ಆಮೇಲೆ ಪಿಕ್ನಿಕ್ ಕರ್ಕೊಂಡು ಹೋಗ್ತಾರೆ, ಮತ್ತು ಕೆಲವೊಂದು ಆ್ಯಕ್ಟಿವಿಟೀಸ್ ಮಾಡಿಸ್ತಾರೆ. ಇದರಲ್ಲಿ ಫಿಸಿಕಲಿ ಮೆಂಟಲಿ ಅವಳು ಸ್ಟ್ರಾಂಗ್ ಆಗಿದ್ದಾಳೆ ಅಂತ ಹೇಳ್ತೀನಿ. ಆಮೇಲೆ ಎಸ್ಪೆಷಲಿ ಇಲ್ಲಿನ ಟೀಚರ್ಸು ಅಷ್ಟೇ ತುಂಬ ಕೋಪಪ್ ಮಾಡ್ತಾರೆ. ಅವಳು ಇಷ್ಟು ಕಲಿಯೋಕ್ಕೆ ಕಾರಣ ಟೀಚರ್ಸೇ ಕಾರಣ. ಆಮೇಲೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಆಗಲಿ ಮತ್ತು ಬೇರೆಯವರಿಗೆ ಹೇಳ್ಕೊಡೋಷ್ಟು ಕೆಪಾಸಿಟಿಯಲ್ಲಿ ಬೆಳೆದಿದ್ದಾಳೆ ಅವಳು. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು. I'm Atik parent. Atik's speech has improved quickly and he pronounced clearly. He is doing his homework with a great interest. We love how the school celebrates so many festivals. School ಚೆನ್ನಾಗಿದೆ, ಬೇಸಿಕ್ಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಐ ಆಮ್ ಸೊ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಶಾಂತಲಾ ಮಂಟೆಸರಿ ನಾವು 3 years ಬ್ಯಾಕ್ ನಾವು ಜಾಯಿನ್ ಮಾಡಿದ್ವಿ. ಬೇಸಿಕ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಈವನ್ ಅವ್ರಿಗೆ ಪೊಯಮ್ಸ್ ಹೇಳ್ಕೊಡೋದಾಗಿರ್ಬೋದು, ಅಥವಾ ಬೇರೆ ರೀತಿ ಇಂಗ್ಲೀಷ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ರೊಸೀಡ್ ಆಗಬೇಕು ಅನ್ನೋದು ಚೆನ್ನಾಗಿ ಹೇಳ್ಕೊಡ್ತಾರೆ. ನನ್ನ ಅನಿಸಿಕೆ ಏನಂದರೆ, ಮಗು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ಬೇಕಂದ್ರೆ ಬೇಸಿಕ್ಸ್ ಚೆನ್ನಾಗಿರಬೇಕು. ಹಂಗಾಗಿ ನಾನು ಶಾಂತಲಾ ಮಂಟೆಸರಿನೇ ಪ್ರಿಫರ್ ಮಾಡ್ತೀನಿ. ಮುಂದೆ ಯಾರನ್ನ ಬಂದರೂ ರೆಫರೆನ್ಸ್ ನಾನು ಕೊಡ್ತೀನಿ. ಶಾಂತಲಾ ಆ್ಯಕ್ಚುಲಿ ಅವಳು ಏನು ಕಲ್ತಿದ್ದಾಳೆ ಅಂತ ಹೇಳೋಕ್ಕಿಂತ ಮುಂಚೆನೇ ನಿಮ್ಗಳ ಬಗ್ಗೆ ಮಾತಾಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ನೀವು ನಮ್ಮನ್ನ ಟ್ರೀಟ್ ಮಾಡೋದಿರ್ಬೋದು, ಮಕ್ಕಳನ್ನ ಟ್ರೀಟ್ ಮಾಡೋ ರೀತಿ ಇರ್ಬೋದು, ತುಂಬ ಪೊಲೈಟ್ ಆಗಿರುತ್ತೆ. ಅದರಿಂದ ಅವರು ಸಾಫ್ಟ್ ನೇಚರ್ ಕಲಿಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನು ನೀವು ನಮ್ಮ ಇಂಡಿಯನ್ ಕಲ್ಚರ್ ಏನಿದೆ, ನಮ್ಮ ಹಬ್ಬ ಆಚರಣೆಗಳೆಲ್ಲ ತುಂಬ ನೀಟಾಗಿ ಸೆಲೆಬ್ರೇಷನ್ ಮಾಡ್ಕೊಡ್ತೀರಾ. ಅವ್ರಿಗೂ ಅದ್ರ ಮಹತ್ವನ ತಿಳ್ಕೊಡ್ತೀರಾ. ತುಂಬ ಖುಷಿ ಅನಿಸುತ್ತೆ, ಅವರಿಗೂ ತುಂಬ ಖುಷಿ ಆಗುತ್ತೆ. ಅವಳು ಏನು ಕಲ್ತಿದ್ದಾಳೆ ಅಂತಂದರೆ ಲಾಸ್ಟ್ ಅಬ್ಸರ್ವೇಷನ್ಗೂ ಇವಾಗ ನೋಡೋಕ್ಕೂ ತುಂಬ ಖುಷಿ ಅನ್ನಿಸ್ತು. ಆಲ್ಫಾಬೆಟ್ಸ್ ಇರ್ಬೋದು, ವರ್ಣಮಾಲೆ, ನಂಬರ್ಸ್ ಎಲ್ಲನೂ ಪ್ರತಿಯೊಂದು ಚೆನ್ನಾಗಿ ಕಂಡುಹಿಡಿತಾಳೆ. ತುಂಬ ಖುಷಿ ಅನಿಸುತ್ತೆ ಮ್ಯಾಮ್. ಇವತ್ತು ನೋಡೋದಕ್ಕಿಂತ ತುಂಬ ಖುಷಿ ಅನ್ನಿಸ್ತು. ತುಂಬ ಕಲ್ತಿದ್ದಾಳೆ, ಇಂಪ್ರೂವ್ ಆಗಿದ್ದಾಳೆ, ಬೆಳವಣಿಗೆನೂ ಚೆನ್ನಾಗಾಗಿದೆ. ತುಂಬ ಖುಷಿ ಅನಿಸುತ್ತೆ. ಎಲ್ಲ ಟೀಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಐ ವಿಶ್ ಸ್ಕೂಲಿಂದ ಬೆಳೀಲಿ, ಎಲ್ಲ ಮಕ್ಕಳುಗಳು ಬಂದು ಜಾಯ್ನ್ ಆಗಲಿ. ನಿಮ್ಮ ಟ್ಯಾಲೆಂಟ್ ಏನಿದೆ ಎಲ್ಲರೂ ಬಳಸ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುಡ್ ಲಕ್. ನನ್ನ ಹೆಸರು ನದೀಮ್ ಅಂತೇಳಿ, ನಾನು ಮಾಹಿರಾ ಮತ್ತು ಅಯಾನ್ ಪೇರೆಂಟ್. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ, ಟೀಚಿಂಗ್ ಎಲ್ಲ ಸೂಪರ್ ಆಗಿದೆ, ಏನು ಮಾತಾಡೋಂಗಿಲ್ಲ. ನಿಮ್ಮ ಬಗ್ಗೆನೂ ಎಲ್ಲ ಹೇಳಬೇಕು ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಮೇಲೆ ಫಂಕ್ಷನ್ ನಡಿಬೇಕಾದ್ರೆ ನೋ ವರ್ಡ್ಸ್ ಎಲ್ಲ ಸೂಪರ್ ಆಗಿದೆ. ಅವ್ರ ಫೋನಿಕ್ಸು, ಅದು ಲೆಟರು, ಐಡೆಂಟಿಫಿಕೇಷನ್ನು, ಎಜುಕೇಷನ್ ಸಿಸ್ಟಮು, ಬೇಸಿಕ್ಸ್ ಏನೇನು ಬೇಕು ಎಲ್ಲ ಸಗದಾಗಿದೆ, ಅದರಲ್ಲೇನು ಮಾತಾಡೋಂಗಿಲ್ಲ. ಬಟ್ ಓವರಾಲ್ ಎಲ್ಲ ಹ್ಯಾಪಿ ಆಗಿದೆ. ಅಕಾಡೆಮಿಕ್ಸ್ ಅಂತೂ ಸೂಪರು. ಇನ್ನು ಮ್ಯಾನರ್ಸು, ಬಿಹೇವಿಯರು ಇದು ಕಲಿತಾರೆ ಮಕ್ಕಳು ಶಾಲೆಯಿಂದನೇ. ಬಟ್ ಅದೆಲ್ಲ ಸೂಪರ್ ಆಗಿದೆ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಲ್ ಟೀಚರ್ಸ್, ನನ್ನ ಮಗಳು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾಳೆ ಈಗ. ಥ್ಯಾಂಕ್ಸ್ ಆಲ್ ಶಾಂತಲಾ ಮೊಂಟೆಸರಿ ಟೀಚರ್ಸ್. ಆ್ಯಂಡ್ ಅವಳೀಗ ಮೊದಲಿಗೂ ಈಗಲೂ ಕಂಪೇರ್ ಮಾಡಿದ್ರೆ ಕಮ್ಯುನಿಕೇಷನ್ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಅನಿಸ್ತಿದೆ. ಆ್ಯಂಡ್ ರೀಡಿಂಗ್ ಅಷ್ಟೇ, ಅನಿಮಲ್ಸ್ ಆ್ಯಂಡ್ ಫ್ಲವರ್ಸ್ ಎಲ್ಲ ಪಿಕ್ಚರ್ಸ್ನು ಬೇಗ ಐಡೆಂಟಿಫೈ ಮಾಡೋಕ್ಕೆ ಕಲ್ತಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಆಲ್ ಟೀಚರ್ಸ್. ಪ್ರೀ ನರ್ಸರಿಯಲ್ಲಿ ಓದ್ತಿದ್ದಾಳೆ ಶಾಂತಲಾ ಮೊಂಟೆಸರಿಲಿ. ಶಿ ವಿಲ್ ಟೆಲ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಕ್ಯಾಪಿಟಲ್ ಬೈ ದ ಏಜ್ ಇಟ್ ಸೆಲ್ಫ್ ಓನ್ಲಿ. And she will tell all the shlokas, stories, all the long stories in English itself. Ma'am teaching method ತುಂಬ ಚೆನ್ನಾಗಿದೆ. Everything is very good ma'am. Thank you. ನಮಸ್ತೆ, ತರುಣ್ ಅವ್ರ ಪೇರೆಂಟು. ನನ್ನ ಮಗ ತುಂಬ ಚೆನ್ನಾಗಿ ಓದ್ತಿದ್ದಾನೆ. ಇವಾಗ ನೋಡಿ ಖುಷಿ ಆಯಿತು. ಯಾರಾದರೂ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದರೆ ಶಾಂತಲಾ ಮಂಟೆಸರಿಗೆ ಸೇರಿಸಿ. ಇಲ್ಲಿ ಎಲ್ಲ ಟೀಚರ್ಸು ಅಷ್ಟೇ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಟೀಚಿಂಗ್ ಇಸ್ ವೆರಿ ವೆಲ್. ಖುಷಿ ಆಗ್ತಿದೆ. ನನ್ನ ಮಗ ಅಷ್ಟೊಂದು ತುಂಟ ಇರೋ ನನ್ನ ಮಗುನ ಇಷ್ಟು ಚೆನ್ನಾಗಿ ಅವಾಯ್ಡ್ ಮಾಡಿಕೊಂಡು ಇಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಲ್ಲ, ಅದು ನೋಡಿ ತುಂಬ ಖುಷಿ ಆಯಿತು.
ಎಷ್ಟೋ ಸಲ ಅನ್ಕೋತೀನಿ ಲಾಸ್ಟ್ ಇಯರೇ ಸೇರಿಸ್ಬೇಕಿತ್ತು, ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗ್ತಿದ್ದ ಅಂತ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಮ್ಯಾಮ್. Hi, now Shruvin parents. So we had a good experience with Shantala Montessori. So we are shifted from Bangalore to Tumkur last year, and we selected the school, and it was very good experience, and we seen lot of changes, and we have very good experience. ಹಾಯ್, ನಾವು ಅದಿರನ್ ಪ್ಯಾರೆಂಟ್. ತುಂಬ ಚೆನ್ನಾಗಿ ಹೇಳ್ತಾನೆ, ಎಲ್ಲ ಓರಲ್ ವೈಸ್ ತುಂಬ ಚೆನ್ನಾಗಿದೆ. ಬಟ್ ಡಿಸಿಪ್ಲಿನು ಕಲ್ತಿದ್ದಾನೆ. ಥಿಂಗ್ ತೆಗೆದ್ರೆ ಅದು ಹೆಂಗೆ ಪ್ರಾಪರಾಗಿ ಇಡಬೇಕು ಅಂತ ಅದು ಕಲ್ತಿದ್ದಾನೆ. ಮತ್ತು ತುಂಬ ಚೆನ್ನಾಗಿದೆ, ಎಲ್ಲ ಹೇಳ್ಕೊಡೋದೆಲ್ಲ ಚೆನ್ನಾಗಿದೆ. ನಮ್ಗೆ ಇಷ್ಟ ಆಯಿತು. ನಮ್ಮ ಜೊತೆಗೆ ತುಂಬ ಜನ ಬಂದಿದ್ದಾರೆ, ಸೇರಿಸಿದ್ವಿ, ಅಡ್ಮಿಷನ್ಗೆ ಸಜೆಸ್ಟ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ನಾವು ಪುನರ್ ಪ್ಯಾರೆಂಟ್ಸ್. ಇನ್ನು ತುಂಬ ಚೆನ್ನಾಗಿ ಕಲಿತಾ ಇದ್ದಾನೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ. ಮತ್ತು ಲಾಸ್ಟ್ ಇಯರು ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಮಾಡಿದ್ರಿ, ಈ ವರ್ಷ ಪೇರೆಂಟ್ಸ್ ಡೇ ಮಾಡಿದ್ರಿ. ತುಂಬ ಚೆನ್ನಾಗಿ ಕಲಿತಾ ಇದ್ದಾನೆ. ಸೊ ಗುಡ್, ಚೆನ್ನಾಗಿದೆ. ಸ್ಕೂಲಲ್ಲಿ ಏನೇನು ಹೇಳ್ಕೊಟ್ಟಿದ್ದಾರೆ ಪ್ರತಿಯೊಂದು ಅವ್ರಿಗೆಲ್ಲ ಹೇಳ್ತಾನೆ. ಸೊ ಲಾಸ್ಟ್ ಟೈಮು ನಮ್ಮ ಪೇರೆಂಟ್ಸ್ದು ಗೃಹ ಪ್ರವೇಶ ಆಯಿತು. ಆವಾಗ ಪುರೋಹಿತರು ಮೈಕ್ ಇಸ್ಕೊಂಡು ನೀವೇನೇನು ಶ್ಲೋಕ ಹೇಳ್ಕೊಟ್ಟಿದ್ದೀರಾ ಪ್ರತಿಯೊಂದು ಹೇಳಿದ್ದಾನೆ. ಸೊ ಎಲ್ಲರೂ ಕೇಳ್ತಿದ್ರು ಯಾವ ಸ್ಕೂಲ್ಗೆ ಹೋಗೋದು, ಯಾವ ಸ್ಕೂಲಲ್ಲಿ ಕಲಿತಿರೋದು ಅಂತ. ಸೊ ಶಾಂತಲಾ ಮಾಂಟೆಸರಿಯಿಂದಾಗ ನಾವು ಅಲ್ಲಿಗೆ ಹಾಕಬೇಕು ಅಂತ ಹೇಳ್ತಾರೆ. ಖುಷಿ ಇದೆ ನಮಗೆ, ಚೆನ್ನಾಗಿ ಕಲಿತಾ ಇದ್ದಾನೆ. I'm very happy with my son's performance at the annual end of this year 25-26, and I'm very happy that I made a decision to make my child to join Shantala Montessori. It's really very fantastic school to start with, as the staff and management, they are working hard to know the skills of a child which he is having interest. So they are working on it, and they are importance to the problems or the drawbacks that they are facing. Next, they are encouraging the child in their own way, so that they'll recall and they'll link each and every thing that they are studying in the school, and main importantly the manners, putting the mats, taking the things to study, to learn, and again winding up everything and keeping in their position. That's what make me happy. And first thing, discipline is very important, and the child here, whoever comes, I'm seeing them in a very disciplined way, well mannered way they are behaving. And I'm very happy that I made a decision that to make my child to join not as a school, and the management of Shantala Montessori and the staff members, they are encouraging each and every child in their interest, so that the development begins from home. Actually, not from home, from this Montessori the development starts. That's what I want to tell about the school and my child performance. Thank you.